ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತಾಲೂಕಿನ ಸ್ನೇಹಿತರಾಗಿರ್ತಕ್ಕಂಥ ಬರಗೂರು ನಟರಾಜ್ರವರ ಸಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಸ್ನೇಹಿತರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಕ್ತರವರು, ಸುರೇಶ್ ಅವರು, ನಮ್ಮ ಮಹೇಶ್, ಸುನೀಲ್, ಶ್ರೀನಿವಾಸ್, ಸಂಜೀವ್ ಮೂರ್ತಿಯವರು, ಅನೇಕ ನಮ್ಮ ಭೀಮಣ್ಣವರು, ಎಲ್ಲರನ್ನ ಮಿತ್ರರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲರೂ ನನ್ನ ಸ್ನೇಹಿತರು ಇದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಯಾಕೆಂದರೆ ನಟರಾಜ್ರವರ ಬಗ್ಗೆ ನಿಮಗೆಲ್ಲರೂ ಗೊತ್ತಿದೆ. ಅವರು ಕಷ್ಟಪಟ್ಟ ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಯಾಕೆಂದರೆ ಮೊದಲು ಅವರು ಉಪನ್ಯಾಸಕರ ಕೆಲಸ ಮಾಡಿದ್ರು ಅಂತೇಳಿ ಹಾಸನ ಡಿಸ್ಟಿಕ್ನಲ್ಲಿ ಒಬ್ಬ ದೈಹಿಕ ಶಿಕ್ಷಣ ಕೆಲಸ ಮಾಡಿದ್ರು ಅಂತ ಅವರು ಹೇಳ್ತಾ ಇದ್ರು. ಅದಾದಮೇಲೆ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಮಾಡ್ತಿದ್ರು. ಅದಾದಮೇಲೆ ಇಲ್ಲಿ ನಮ್ಮ ಕುರುಬ ಸಮಾಜದ ಒಂದು ನೇಕಾರ ಸಂಘದ ಕಾರ್ಯದರ್ಶಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ಈಗ ಪ್ರಸ್ತುತವಾಗಿ ನಮ್ಮ ತಾಲೂಕಿನ ಕುರುಬ ಸಂಘದ ಅಧ್ಯಕ್ಷರು ಮತ್ತು ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಮನುಷ್ಯ ಯಾವುದೇ ಒಂದು ಆಶ್ರಯ ಇಲ್ಲದಲೇ ತನ್ನಟ್ಟಿಗೆ ತಾನೇ ತನ್ನ ಜೀವನವನ್ನು ರೂಪಿಸ್ಕೊಂಡು ಬರ್ತಾ ಇರೋದಲ್ಲ, ಅದು ಒಂದು ಬೆಳವಣಿಗೆ ಯಾವಾಗಲೂ ಮನುಷ್ಯನಿಗೆ. ಯಾಕೆಂದರೆ ನಾನು ಉದಾಹರಣೆ ಹೇಳ್ತಾ ಇದ್ದೆ, ನಮ್ಮದೇನು ರಾಜಕೀಯದ ಮಂತನಲ್ಲ, ನಟರಾಜ್ ಅವ್ರದ್ದು ರಾಜಕೀಯ ಮಂತನಲ್ಲ, ರವಿಯವ್ರದ್ದು ರಾಜಕೀಯ ಮಂತನಲ್ಲ, ನಾವೆಲ್ಲ ರಾಜಕೀಯಕ್ಕೆ ಹೊಸಬ್ರೇನೆ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಇಂಥ ವಿದ್ಯಮಾನ ಕಾಲಗಳಲ್ಲಿ ನಾವೆಲ್ಲ ಅದು ಹಿಂದುಳಿದವರು ಸಮಾಜದಲ್ಲಿ ಮುಖ್ಯವಾಗಿ ಬರಬೇಕಾದ್ರೆ ಭಾಳ ಕಷ್ಟ ನಮ್ಗೆ ಎಲ್ಲರೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಮಗೆಲ್ಲರೂ ಅನೇಕರು ನಮಗೆಲ್ಲ ನಮ್ಮ ಬೆನ್ನಬಲ್ಲಿ ನಿಂತಿದ್ದಾರೆ. ಯಾಕಂದರೆ ಇತ್ತೀಚಿನ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರ ಹಣ ಐತೆ ಅಂತ ಕೇಳ್ತಾರೆ. ಮೊದಲು ನಾವೆಲ್ಲ ತಾಲೂಕ್ ಪಂಚಾಯತ್ ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರು ಆಗಿರೋದು ನಾವೆಲ್ಲ ಪುಕ್ಷೇಟ್ ಆಗಿದ್ದೀವಿ. ದುಡ್ಡು ಕೊಟ್ಟೆ ನಾವು ವ್ಯಾಪ್ತವಾಗಿ. ಗ್ರಾಮ ಪಂಚಾಯತಿ ಮೆಂಬರು ಪುಕ್ಷೇಟ್ ಆಗಿದ್ದೀವಿ. ನಾನು 2 ತಾಲೂಕ್ ಪಂಚಾಯತ್ ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರು, ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರು, ತಾಲೂಕು JDS ಅಧ್ಯಕ್ಷರು, ನಾವು ಯಾರು ದುಡ್ಡು ಕೊಟ್ಟು ನಾವು ಬಂದೇ ಇಲ್ಲ, ಸಮುದ್ರಕ್ಕೆ ಬಂದೇ ಇಲ್ಲ. ನಮ್ಮನ್ನು ಜನ ನಮ್ಮ ಕೆಲಸ ನೋಡಿ ಗುರುತಿಸಿ ನಮ್ಮನ್ನು ಅಧಿಕಾರ ಕೊಟ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬರ್ರಿ DC ಅವರು ಬರ್ರಿ, ಡಿಸೆಂಬರ್ ಬರ್ರಿ. ದಿನಗಳಲ್ಲಿ ಇವತ್ತು ಹಣಕ್ಕೆ ಜನ ಭಾರಿ ಮಹತ್ವ ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ಜನಸಾಮಾನ್ಯದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಜನಗಳಿಗೆ ಮನವಿ ಮಾಡ್ಕೊಳ್ತೀನಿ, ನೀವು ಯಾವತ್ತೂ ಹಣಕ್ಕೆ ಬೆಲೆ ಕೊಡಬಾರ್ದು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರುಗಳಲ್ಲಿ, ಕುಟುಂಬದಲ್ಲಿ. ಯಾಕಂದರೆ ನಾವು ಹಣ ಕೊಟ್ಟು ರಾಜಕೀಯ ಮಾಡಿದರೆ ದೇಶ ಅಭಿವೃದ್ಧಿ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೆ. ಈಗ ಒಬ್ಬ ಶಾಸಕ ಆಗ್ಬೇಕಾದ್ರೆ, MP ಆಗ್ಬೇಕಂದ್ರೆ ನಾನು 25 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ ಅಂತ ಎಲ್ಲರೂ ನಾವು ಹೇಳ್ಕೊಳ್ತಾ ಇದ್ದೀವಿ. ಒಬ್ಬ ಮನುಷ್ಯ ಒಬ್ಬ ರಾಜಕೀಯವಾಗಿ ಹಣ ಖರ್ಚು ಮಾಡಿ ಮುಂದಕ್ಕೆ ಬರ್ತಾ ಅಂದರೆ ಅವನ ಹಣದ ಮೇಲೆ ಚಿಂತೆ ಇರುತ್ತೆ. ದುಡಿಬೇಕು, ನನ್ನ ಹಣ ನಾನು ಸಂಪಾದನೆ ಮಾಡ್ಬೇಕಂತ ಚಿಂತೆ ಇರುತ್ತೆ. ಅವನ ಅಭಿವೃದ್ಧಿ ಕಡೆಗೆ ಮನಸ್ಸು ಕೊಡೋಕೆ ಬರೋದೇ ಇಲ್ಲ. ಅವಾಗ ಏನಾಗುತ್ತೆ ಅಂತಂದರೆ ಜನ ನಮ್ಮನ್ನು ಓಟ್ ಕೊಟ್ಟವರು, ಇವನೇನು ಮಾಡಲೇ ಇಲ್ಲ ಅಂತ ಹೇಳಿ ಅಂದ್ಕೊಂಬರ್ತಾರೆ. ಯಾಕೆ ಈಗ ಜನಗಳು ಬದಲಾವಣೆ ಆಗ್ಬೇಕು. ನಾವು ಬದಲಾವಣೆ ಆಗಿರ್ತೀವಿ, ಫಸ್ಟ್ ನೀವೇ ನಮ್ಮನ್ನೆಲ್ಲ ತಪ್ಪುದಾರಿಗಳಿದ್ದು. ಆ ತಪ್ಪುದಾರಿ ನೀವೆಲ್ಲ ಸರಿ ಹೋಗ್ಬೇಕು. ಆವಾಗ ಸಮಾಜ ಅಭಿವೃದ್ಧಿ ಆಗುತ್ತೆ, ಊರು ಅಭಿವೃದ್ಧಿ ಆಗುತ್ತೆ. ಒಬ್ಬ ಜನಪ್ರತಿನಿಧಿ ನಿಮಗೆ ಕೈಗೆ ಸಿಗ್ತಾರೆ. ಯಾವಾಗಲೂ ಅವನೇ ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ನಿಮ್ಮನ್ನು ನೋಡಿ ಹೆದರಿಕೊಂಡು ಹೊಟ್ಬಿಡ್ತಾರೆ. ಯಾವ್ರಿಗೆ ಹೋದ್ರೂ ಜನ ದೇವಸ್ಥಾನ ಕಟ್ಟೆ ದುಡ್ಡು ಕೊಡ್ರಿ, ನನಗೆ ಆ ಊರಿಗೆ ಅದು ಬೇಕು, ಇದು ಬೇಕು ಅಂತ ಬುಗುಲು ಬಿದ್ದಾಗ ಅವನು ಅಳ್ಳೋಗ್ಬಿಡ್ತಾನೆ. ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಅಭಿವೃದ್ಧಿ ಯಾವುದೇ ಪಕ್ಷದ ಮುಖಂಡ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ರಾಜಕೀಯ ವ್ಯವಸ್ಥೆ ಇತ್ತಿದ್ದಲ್ಲಿ ಅದೇಗೆ ಹೋಗ್ಬಿಟ್ಟಿದೆ ಎಲ್ಲರದ್ದು. ಸಾಮಾನ್ಯ ಕುಟುಂಬದವರು ರಾಜಕೀಯ ಮಾಡೋಕ್ಕಾಗೋದೇ ಇಲ್ಲ. ಈಗ ನಾವು ಹೇಳಿದ್ವಲ್ಲ, ನಾವೆಲ್ಲ ಸಾಮಾನ್ಯವಾಗಿ ಬೆಳ್ಕೊಂಬಂದಿದ್ದೇವೆ. ನಾವೆಲ್ಲ ಕಂಬಳಿ ನೇಯ್ಗೆ ಮಾಡ್ಕೊಂಡು, ಇಲ್ಲ ಮಲೆನಾಡು ವ್ಯಾಪಾರ ಮಾಡ್ಕೊಂಡು
ರಮೇಶ್, ನಾವೆಲ್ಲ ಬಂದಿರ್ತಕ್ಕಂಥ ಜನಗಳು. ಅದಕ್ಕೆ ನಾನು ಇವತ್ತು ನಟರಾಜ್ ಅವರ ಬಗ್ಗೆ ಎಲ್ಲರೂ ಬರ್ತೀವಿ. ಇಂಥ ಸಂದರ್ಭದಲ್ಲಿ 10 ವರ್ಷ ಬ್ಲಾಕ್ ಕಾಂಗ್ರೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಹಿಂದುಳಿದವರು 10 ವರ್ಷ ಕೆಲಸ ಮಾಡೋಕ್ಕಾದ್ರೆ ಭಾರಿ ಕಷ್ಟ ಐತೆ. ಅದು ಏನೋ ಕಷ್ಟವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಉದ್ಯೋಗ ಸಿಗಬೇಕು ಅವ್ರಿಗೆ. ಯಾಕಂದ್ರೆ 63 ವರ್ಷ ಆದಮೇಲೆ ಇನ್ನೇನು ಉದ್ಯೋಗ ಮಾಡ್ತಾರೆ, ವಯಸ್ಸಾಯ್ತಂತ ಕಿತ್ತಾಕ್ಬಿಡ್ತಾರೆ. ಆಡಲಿ, ಯಾಕಂದರೆ ಸರ್ಕಾರ ಅವ್ರಿಗಿದೆ. ಆಮೇಲೆ ಅವರ ಪಕ್ಷದ ಶಾಸಕರು ಹಿರಿಯ ಬಾಬು, ನಾವು ಎಲ್ಲ ಮಾನವೀಯತೆಯಿಂದ ಕೆಲಸ ಮಾಡ್ಕೊಂಡ್ಬರ್ತಕ್ಕಂಥ ಜನ. ಅದಕ್ಕೆ ಏನು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲ ಬಂದಿದ್ದೀರಾ. ನಟರಾಜ್ ಮುಂದಿನ ದಿನ ಒಳ್ಳೆಯದಾಗಲಿ. ಯಾಕಂದರೆ ಅವರು ಒಬ್ಬ ರಾಜಕಾರಣಿ ಆಗ್ಬೇಕಾದ್ರೆ ಡೈಲಿ ಕೆಲಸ ಮಾಡಬೇಕಾದ್ರೆ ಆಸೆ ಹಾಕಿ ಇಟ್ಕೊಂಡೇ ಮುಂದೆ ಕೆಲಸ ಮಾಡೋದು. ಯಾವತ್ತೂ ಕಾರ್ಯಕರ್ತನ ಕೆಲಸ ಮಾಡೋದು ಬೇರೆ ಐತೆ, ಒಬ್ಬ ಮುಖಂಡ ಕೆಲಸ ಮಾಡೋದು ಬೇರೆ ಐತೆ. ಕಾರ್ಯಕರ್ತ ಕೆಲಸ ಮಾಡ್ತಿರ್ತಾರೆ, ಅವರು ಮುಖಂಡತ್ವ ಐತಲ್ಲ, ಆ ಮುಖಂಡತ್ವ ಅಂಬೋದು ಭಾರಿ ಕಷ್ಟ. ಆ ಮುಖಂಡರಿಗೆ ಭಾರಿ ಒತ್ತಡಗಳು ಇರ್ತವೆ, ಆಮೇಲೆ ಹೊರೆ ಇರುತ್ತೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಯಾವುದೂ ಜನಪ್ರತಿನಿಧಿ ಆಗಿಲ್ಲ. ಅವ್ರು ಆಗಬೇಕು, ನಮ್ಮ ಆಸೆ. ನಮ್ಮ ಸಮಾಜದಲ್ಲಿ, ಅದು ಕುರುಬ ಸಮಾಜದಲ್ಲಿ ಆಗ್ಬೇಕಾದ್ರೆ ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ಭಾರಿ ಕಷ್ಟ ಇದೆ. ಅದು ನಾನು ರವಿ, ಸುರೇಶ್ ಬಾಬು ಇರ್ಬೋದು, ನಾನು ರವಿ ಇರ್ಬೋದು, ನಾವೆಲ್ಲರೂ ನಮ್ಮ ಕೆಪಾಸಿಟಿಯಲ್ಲಿ ಮುಂದೆ ಬಂದಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಅದೇ ಶಕ್ತಿ ಪಾಪ ನಮ್ಮ ನಟರಾಜ್ ಸ್ವಲ್ಪ ಕಮ್ಮಿ, ಮುಂದೆ ಹೋಗ್ಬೇಕು. ನಮ್ಮ ಜೊತೆ ಅವ್ರ ಜೊತೆ ನಾವೆಲ್ಲ ಇರ್ತೀವಿ. ಬೆನ್ನೆಲುಬಾಗೆಲ್ಲ ಇದ್ದರೆ ಅವ್ರಿಗೆ ಮುಂದೆ ಅನುಕೂಲ ಆಗ್ತವೆ. ಜನಸೇವೆ ಮಾಡೋಕ್ಕೆ ಹೆಚ್ಚಿನ ಅಧಿಕಾರ ಸಿಗಲಿ ಅವ್ರಿಗೆ ಈ ಸಂದರ್ಭದಲ್ಲಿ. ಯಾಕಂದರೆ ಈ ಸರ್ಕಾರ ಇದೆ, ಅವರೇ ಆದಂಥ ಹಿರಿಯ ಶಾಸಕರಿದ್ದಾರೆ. ಅವ್ರಿಗೆ ನಿಮ್ಮಂಥ ಎಲ್ಲ ಹಿಂದುಳಿದವರು, SC ST ಕೋಮ್ನವರು ಅಂದ್ರೆ ಅವ್ರ ಜೊತೆ ಇದ್ದೀವಿ ಎಲ್ಲರೂ ಪಾಪ. ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ, ಬೇಗ ಅವ್ರಿಗೆ ಒಂದು ಉನ್ನತ ಹುದ್ದೆ ಸಿಗಲಿ. ಮತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಇತ್ತೀಚೆಗೆ ಸಮಾಜದ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಯಾಕೆಂದರೆ ಇದ್ದರೆ ಒಂದು ಮನೆ ಕುಟುಂಬ ಬೆಳೆಯೋದಂತ ಒಂದು ಗಾದಿ ಇದೆ. ಯಾರೋ ಹುಡುಗರು ಕೈ ಕೊಟ್ಟರೆ ಅದು ಇಲ್ಲಿ ಸಮಾಜ ಆಗಲಿ, ಒಂದು ಮನೆ ಆಗಲಿ, ಒಂದು ಕುಟುಂಬ ಆಗಲಿ ಉದ್ಧಾರ ಆಗಲ್ಲ. ಹಿರಿಯರಿದ್ರೆ ಮಾತ್ರ ಅವನಿಗೆ ಜವಾಬ್ದಾರಿ ಇರುತ್ತೆ, ಸಮಾಜದ ಬಗ್ಗೆ ಗೌರವ ಇರುತ್ತೆ, ಮುಂದಿನ ಇರುತ್ತೆ ಒಬ್ಬ ಯಜಮಾನಿಗೆ. ಅದಕ್ಕೆ ನಮ್ಮ ತಾಲೂಕು ಕುರುಬ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ಸಮಾಜದ ಪರವಾಗಿ ಧನ್ಯವಾದ ಹೇಳ್ತಾ, ಅವರು ಮುಂದಿನ ದಿನಗಳಲ್ಲಿ ಆ ಪರಮಾತ್ಮ ಒಳ್ಳೆಯ ಶಕ್ತಿ ಕೊಡಲಿ, ಅವರು ಜೀವನ ಸೇವೆಯಿಂದ ಹೆಚ್ಚಿನದಾಗಿ ಮಾಡಲಿ. ಯಾಕೆಂದರೆ ವಯಸ್ಸಾಯ್ತಂತ ಮನೆ ಕುತ್ಕೊಳ್ಳಂಗಿಲ್ಲ. ಅವಾಗಿಂದ ಶಕ್ತಿ ಇದರಿಂದ 70, 75, 80, 85 ವರ್ಷ ಬೇಕಾದ ಮಾಡ್ಬೋದು ಕೆಲಸನ. ಇನ್ನೊಂದು ಬಂದ ದಿನಗಳಲ್ಲಿ ಅವರು ಒಳ್ಳೆ ಜನಪರ ಕೆಲಸಗಳನ್ನು ಮಾಡಲಿ. ಮತ್ತು ಅವರು ರಾಜಕೀಯವಾಗಿ ಇನ್ನೂ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ಆಶಯಿಸುತ್ತಾ ಅವರು ಹುಟ್ಟುಹಬ್ಬ ಶುಭಾಶಯ ಹೇಳಿ, ಇವತ್ತು ನಮ್ಮ ಎಲ್ಲ ಸಮಾಜ ಮುಖಂಡರ ಸ್ನೇಹಿತರ ಕರೆಸಿ ನಾನು ಮಾತಾಡೋ ಅವಕಾಶ